ಯಾಕಂದರೆ 2047ಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಏನು ಪ್ರಯತ್ನ ಇದೆ ಆ ಪ್ರಯತ್ನಕ್ಕೆ ಯಾರ್ಯಾರು ಪೂರಕವಾಗಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ನಾನು ಅಥವಾ ನಮ್ಮ ಉಳಿದ ಮಂತ್ರಿಗಳು ಹೋಗ್ತಾ ಇರ್ತಾರೆ. ಇಲ್ಲಿ ಕೂಡ ಆ ಪ್ರಯತ್ನ ಆಗ್ತಾ ಇದೆ. ಇಲ್ಲಿ ಕೂಡ ಒಂದು ಟೆಕ್ ಪಾರ್ಕ್ ಸ್ಥಾಪನೆಗೆ ಶುರು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿರುವಂಥವರು ಇನ್ನೊಂದು ಸ್ವಲ್ಪ, ಯಾಕಂದರೆ ಯಾರೋ ಪುಣ್ಯಾತ್ಮರು ಶುರು ಮಾಡಿದ್ದು ಇವತ್ತು ಈಗಿರುವಂಥ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಹಿಂದಿರುವಂಥ ಮ್ಯಾನೇಜ್ಮೆಂಟ್ಗಳೆಲ್ಲ ಸೇರಿ ಅನೇಕ ರೀತಿಯ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಮತ್ತು AI ಬಯೋಟೆಕ್ ರಿಸರ್ಚ್ ಇದನ್ನು ಇಲ್ಲಿ ಶುರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಜನ್ ಏನಿದೆ, ಜನ್ಜಿ, ಈ ಜನ್ಜಿ ನಮ್ಮದು ಮುಂದಿನ ಪೀಳಿಗೆ ಕನ್ಸ್ಟ್ರಕ್ಟಿವ್ ಆಗಿ ನಡಿಬೇಕು ಅನ್ನುವಂಥ ಉದ್ದೇಶದಿಂದ ಇದರಲ್ಲಿ ಅವರು ಯಶಸ್ವಿ ಆಗಲಿ ಮತ್ತು ಬಂದಂಥವರೆಲ್ಲ ಸಂಸ್ಥೆಯನ್ನು ಕೈ ಹಿಡೀಲಿ ಅಂತ ನಾನು ಆಶಿಸ್ತೇನೆ. ಇಂಥ ರೀತಿ ಎಲ್ಲ ಪ್ರಯತ್ನಗಳು ದೇಶಾದ್ಯಂತ ಕಾಂಪಿಟೇಟಿವ್ ಮೋಡದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ AI ಇನ್ನೋವೇಷನ್ದಲ್ಲಿ, AI ಅಪ್ಲಿಕೇಶನ್ದಲ್ಲಿ ಇಂಡಿಯಾ ಇಸ್ ದಿ ಥರ್ಡ್ ಪೊಸಿಷನ್ ಇನ್ ದಿ ವರ್ಲ್ಡ್. ಇಂಥ ಸಂದರ್ಭದಲ್ಲಿ ನಾನು ಮಾಹಿತಿ ಕಲೆ ಹಾಕಿದ ನಂತರ, ನಿನ್ನೆ ನೀವು ಬಂದು ಹೋದ ನಂತರ 20 ದೇಶಗಳ ಮುಖ್ಯಸ್ಥರು, 45 ದೇಶದ ಮಂತ್ರಿಗಳು ಮತ್ತು ಉಳಿದ 104 ದೇಶಕ್ಕಿಂತ ಹೆಚ್ಚು ದೇಶದ ಬೇರೆ ಬೇರೆ ಲೆವೆಲ್ಲಿನ ಪ್ರಮುಖರು, ಅಂದ್ರೆ ದಯಮಾಡಿ ಅಲ್ಲಿ ಕನ್ನಡ ಮೇಲೂ ದಯಮಾಡಿ ಮಾತಾಡ್ಬಿಟ್ರೆ ನನಗೆ ಡಿಸ್ಟರ್ಬ್ ಆಗುತ್ತಿಲ್ಲ. ನೀವು ಬಂದಿದ್ದೀರಿ, ನಿಮ್ಮ ರಿಕ್ವೆಸ್ಟ್ ಮೇಲೆ ನಾನು ಮಾತನಾಡ್ತಾ ಇದ್ದೀನಿ. 104 ದೇಶದ, ಅಂದರೆ ನಮ್ಮಲ್ಲಿ ಏನು ಸೆಕ್ರೆಟರಿ ಅಂತ ಹೇಳ್ತೀವಿ, ಪ್ರಿನ್ಸಿಪಲ್, ಆ ಲೆವೆಲಲ್ಲಿ ಜನ ಬಂದಿದ್ದಾರೆ. ಜಗತ್ತಿನ ಇನ್ನೋವೇಷನ್ದಲ್ಲಿ ಅತ್ಯಂತ ಪ್ರಮುಖರು ಬಂದಿದ್ದಾರೆ AI ಮತ್ತು ಟೆಕ್ನಾಲಜಿ. ಅಂದರೆ ಇಟ್ ವಾಸ್ ಎ ಹ್ಯೂಜ್ ಸಕ್ಸಸ್ ಇನ್ ದಿ ಗ್ಲೋಬಲ್ ಸೌತ್. ಇಲ್ಲಿ ಹೋಗಿ ಗಲಾಟೆ ಮಾಡಿರುವಂಥದ್ದೇನಿದೆಯಲ್ಲ, ಇದಕ್ಕೂ ನನಗೆ ಮತ್ತು ದೇಶದ ಪರವಾಗಿ ಯೋಚನೆ ಮಾಡುವಂಥವ್ರಿಗೆ ಒಂಥರ ಇಟ್ ಹ್ಯಾಸ್ ಬಿಕಮ್ ಎ ಶಾಕ್. ಅನೇಕರಿದ್ದಾರೆ, ನಾನು ಒಬ್ಬನೇ ಅಂತ ಹೇಳಿಲ್ಲ, ಅನೇಕರು ದೇಶದ ಅಭಿವೃದ್ಧಿಯನ್ನು ಬಯಸುವಂಥವ್ರಿಗೆ, ದೇಶ ವಿಕಸಿತ ಭಾರತ ಆಗಬೇಕು ಅಂತ ಬಯಸೋರಿಗೆ ಇದೊಂಥರ ಶಾಕ್ ಆಗಿದೆ. ಯಾವ ಲೆವೆಲ್ಗೆ ಕಾಂಗ್ರೆಸ್ ಪಾರ್ಟಿ ಹಿಡಿತಾ ಇದೆ ಅಂತ. ಮತ್ತು ನಾವು ಏನು ಮಾಡಿಲ್ಲ ಅಂತಂದ್ರೆ ಬೇರೆ ಪ್ರಶ್ನೆ. ವಿ ಆರ್ ಆಟ್ ದಿ ಥರ್ಡ್ ಪೊಸಿಷನ್ ಇನ್ ಅಪ್ಲಿಕೇಶನ್ ಆ್ಯಂಡ್ ಇನ್ನೋವೇಷನ್ ಬೋತ್. ಅಪ್ಲಿಕೇಶನ್ ಆಫ್ AI, ಇನ್ನೋವೇಷನ್ ಆಫ್ AI. ಇಂಥ ಸ್ಥಿತಿಯೊಳಗೆ ಹೋಗಿ ಅಲ್ಲಿ ಗಲಾಟೆ ಮಾಡ್ತಾರಂತಂದ್ರೆ ಕಾಂಗ್ರೆಸ್ಸಿನ ಬೌದ್ಧಿಕ ದಿವಾಳಿಕೋರತನ ಮತ್ತು ಒಬ್ಬ, ನಿನ್ನೆ ನಾನು ಹೇಳಿದಂಗೆ ದಾರಿ ತಪ್ಪದ ಮಗನಿಂದ ಹೆಂಗೆ ಕಾಂಗ್ರೆಸ್ಸು ಹಳಿ ತಪ್ತಾ ಇದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಕನಿಷ್ಠ ಖರ್ಗೆ ಅವರು, ಅಪಾರವಾದಂಥ ಹಿರಿಯ ಖರ್ಗೆ ಅವರು, ಅಪಾರವಾದಂಥ ಅನುಭವ ಉಳ್ಳವರು, ರಾಜ್ಯದಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಗುಂಪಿನ ನಾಯಕರಾಗಿ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಈ ರೀತಿ ದೇಶದ ಮಾನ ಕಳೆದದ್ದು ತಪ್ಪು ಅಂತ ಅನಿಸಿದ್ರೆ ಅವರೊಂದು ಕ್ಷಮೆ ಕೇಳಬೇಕು. ತಪ್ಪು ಅನ್ನಿಸ್ಲಿಲ್ಲ ಅಂದ್ರೆ ಅವರು ರಾಹುಲ್ ಗಾಂಧಿ ಹೆಂಗೆ ಹೇಳ್ದಂಗೆ ಕೇಳ್ಬೇಕು. ಯಾಕಂದ್ರೆ ಅವರೇ ಹೇಳ್ಯಾರಲ್ಲ, ಏನು ಮಾಡ್ತಾರೆ ಅಂದ್ರೆ ಹೈಕಮಾಂಡಿಗೆ ಕೇಳ್ತೇನೆ ಅಂತ ಹೇಳಿ. ಅದೇ ಸ್ಥಿತಿ ಇದ್ದರೆ ಅದು ದುರ್ದೈವ. ಎರಡನೇದ್ದು, ಸ್ನೇಹಮಯಿ ಕೃಷ್ಣ